ಬೆಂಗಳೂರಿನ ರಸ್ತೆಗಳಲ್ಲೂ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಹಬ್ಬಕ್ಕೆ ಅಂತ ಜನ ಊರುಗಳತ್ತ ಹೊರಟಿದ್ದಾರೆ. ಲಕ್ಷಾಂತರ ಜನ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ ಸೇರಿದಂತೆ ಸುತ್ತಲಿನ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಕೆಆರ್ ಪುರಂ ಗೊರಗುಂಟೆಪಾಳ್ಯ ಬಳಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಸಾಲು ರಜೆ ಇರುವಂತಹ ಹಿನ್ನೆಲೆ, ಮತ್ತೊಂದು ಕಡೆ ಹಬ್ಬ ಇದೆ, ನಾಳೆ ಗಣೇಶನ ಹಬ್ಬ. ಈ ಕಾರಣದಿಂದಾಗಿ ತಮ್ಮ ಊರುಗಳತ್ತ ಜನ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಮೆಜೆಸ್ಟಿಕ್ ಸೇರಿದಂತೆ ಸುತ್ತಮುತ್ತ ಬೇರೆ ಊರುಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಗಳೇನಿದ್ದಾವೆ ಅವೆಲ್ಲವೂ ಕೂಡ ರಸ್ತೆಗಳಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿರುವಂಥದ್ದು. ಪ್ರಮುಖವಾಗಿ ಗೊರಗುಂಟೆಪಾಳ್ಯ, ಯಶವಂತಪುರ, ಹಾಗೆ ಕೆಆರ್ ಪುರಂ, ಹೊಸೂರು ರಸ್ತೆ, ಈ ರೀತಿಯಾಗಿ ಹಲವಾರು ಭಾಗಗಳಲ್ಲಿ ಈ ರಸ್ತೆಗಳಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಮತ್ತೊಂದು ಕಡೆ ಕೆಆರ್ ಪುರಂ ಹಾಗೆ ಗೊರಗುಂಟೆಪಾಳ್ಯ ಎಲ್ಲ ಭಾಗದ ಸಂಚಾರ ದಟ್ಟಣೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ನಾಳೆ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ಜನ ಹೋಗ್ತಾ ಇದ್ದಾರೆ. ಸಾಲು ರಜೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಗಣೇಶನ ಹಬ್ಬ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಊರುಗಳಿಗೆ ಹೋಗ್ತಾ ಇರುವಂತಹ ಜನ, ಇದರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಮೆಜೆಸ್ಟಿಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ಹಲವಾರು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಮೆಜೆಸ್ಟಿಕ್ ಬಳಿ ಯಾವ ರೀತಿಯಾದಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ? ಅದು ಸಮಂತ್, ಈಗಾಗಲೇ ಕೂಡ ನಾಳೆ ಗೌರಿ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ KSRTCಯ ಬಸ್ ಸ್ಟ್ಯಾಂಡ್ನತ್ತ ಪ್ರಯಾಣಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಸದ್ಯ ನಾನೀಗ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾಕಷ್ಟು ಜನರು ಕೂಡ ಅಂದರೆ ನಾಳೆ ತಮ್ಮ ಊರುಗಳಿಗೆ ಹೋಗಿ ಗಣೇಶ ಹಬ್ಬ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಬಸ್ ಸ್ಟ್ಯಾಂಡ್ನತ್ತ ಆಗಮಿಸ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಕೂಡ ಬಸ್ಗಳನ್ನು ಬುಕ್ ಮಾಡಿದಂಥವರು ಆ ಸಮಯಕ್ಕೆ ಬಸ್ಗಳು ಬರುತ್ತೆ ಅನ್ನೋಂಥ ರೀತಿಯಲ್ಲಿ ಕಾಯ್ತಾ ಇರುವಂಥದ್ದು. ಇನ್ನೂ ಸಾಮಾನ್ಯವಾಗಿ ಸಾರಿಗೆ ಬಸ್ಗಳಿಗೆ ಜನರು ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು. ಬಸ್ ಬರ್ತಿದ್ದಂತೆ ಪ್ರತಿ ಬಸ್ಸಿಗೂ ಕೂಡ ಸೀಟನ್ನ ಹಿಡ್ಕೊಂಡು, ಅಂದರೆ ಟವಲನ್ನು ಬ್ಯಾಗನ್ನು ಹಾಕ್ಕೊಂಡು ಸೀಟ್ಗಳನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ರಾತ್ರಿ ಎಲ್ಲವೂ ಕೂಡ ಬಸ್ಸುಗಳ ಸಂಪೂರ್ಣವಾದಂಥ KSRTC ವ್ಯವಸ್ಥೆ ಮಾಡಿರುವಂಥದ್ದು. KSRTC ನಿಗಮ ಈಗಾಗಲೇ 1700ಕ್ಕೂ ಹೆಚ್ಚು ಬಸ್ಸುಗಳ ನಿಯೋಜನೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 1200ಕ್ಕೂ ಹೆಚ್ಚು ಬಸ್ಸುಗಳ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಮೈಸೂರು ಬಸ್ ನಿಲ್ದಾಣದಿಂದ, ಅಂದರೆ ಮೈಸೂರು ರಸ್ತೆಯಲ್ಲಿರುವಂಥ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ 300 ಬಸ್ಸುಗಳ ವ್ಯವಸ್ಥೆ ಮಾಡಿದರೆ, ಇವೆರಡೂ ಕೂಡ ಸಾಲದಕ್ಕೆ BMTCಯಿಂದ 200ಕ್ಕೂ ಹೆಚ್ಚು ಬಸ್ಸುಗಳನ್ನು ಈಗಾಗಲೇ ವ್ಯವಸ್ಥೆ ಮಾಡ್ತಿರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಿರೋ ಸಮಯ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಪ್ರತಿ ಬಸ್ಸಿಗೂ ಕೂಡ 200ರಿಂದ 300 ಜನರು ಕಾಯ್ತಾ ಇರುವಂಥದ್ದು. ಬಸ್ನಲ್ಲಿ ಒಂದು 50-60 ಸೀಟ್ಗಳು ಮಾತ್ರ ಇರುತ್ತೆ. ಸಾಕಷ್ಟು ಜನರು, ಮಹಿಳಾ ಪ್ರಯಾಣಿಕರು ಇರ್ಬೋದು, ಮತ್ತೆ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಸೀಟ್ ಸಿಗ್ತಾ ಇಲ್ಲ. ಬರುವಂಥ ಪ್ರತಿ ಬಸ್ಸುಗಳಿಗೂ ಕೂಡ ಪ್ರಯಾಣಿಕರು ಈಗಾಗಲೇ ರಶ್ ಆಗ್ತಿದ್ದಾರೆ. ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲೇ ಪ್ರತಿ ಬಸ್ಸು ಕೂಡ ರಶ್ ಆಗ್ತಿರುವಂಥದ್ದು. ಶಮನ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.